ಸಂಸದ ಉಮೇಶ್ ಜಾಧವ್ ಬೆಂಬಲಿಗನ ಬರ್ಬರ ಹತ್ಯೆ ಪ್ರಕರಣ. ಸ್ನೇಹಿತರಿಂದಲೇ ಹತ್ಯೆಯಾದ ಬಿಜೆಪಿ ಮುಖಂಡ ಗಿರೀಶ್ ಚಕ್ರ. ಕಲಬುರಗಿಯ ಸಾಗನೂರು ಗ್ರಾಮದ ಜಮೀನಿನಲ್ಲಿ ಕೊಲೆ. ಬಿಎಸ್ಎನ್ಎಲ್ ಸಲಹಾ ಸಮಿತಿಗೆ ಗಿರೀಶ್ ಚಕ್ರ ನಿರ್ದೇಶಕರಾಗಿದ್ದರು. ಕಳೆದ 4 ದಿನಗಳ ಹಿಂದೆ ಸಂಸದ ಜಾಧವ್ ಆಯ್ಕೆ ಮಾಡಿದ್ರು. ಪಾರ್ಟಿ ನೆಪದಲ್ಲಿ ಜಮೀನೀಕರಿಸಿ ಸ್ನೇಹಿತರಿಂದಲೇ ಹತ್ಯೆ. ಸಲಹಾ ಸಮಿತಿ ನಿರ್ದೇಶಕ ನೇಮಕ ಹಿನ್ನೆಲೆ ಪಾರ್ಟಿ ಆಯೋಜನೆ. ಕೊಲೆಗೂ ಮುನ್ನ ಕಣ್ಣಿಗೆ ಖಾರದ ಪುಡಿ ಎರಚಿ ಹತ್ಯೆ ಮಾಡಿದ್ದಾರೆ. ಉಮೇಶ್ ಜಾಧವ್ರ ಬಲಗೈ ಬಂಟನಾಗಿದ್ದ ಗಿರೀಶ್ ಚಕ್ರ ಬಿಎಸ್ಎನ್ಎಲ್ ಸಲಹಾ ಸಮಿತಿಗೆ ನಿರ್ದೇಶಕರಾಗಿದ್ದರು. ಕಳೆದ 4 ದಿನಗಳ ಹಿಂದೆಯಷ್ಟೇ ಸಂಸದ ಜಾಧವ್ ಆಯ್ಕೆ ಮಾಡಿದ್ರು. ಆದರೆ ಕಲಬುರಗಿಯ ಸಾಗನೂರು ಗ್ರಾಮದ ಜಮೀನಿನಲ್ಲಿ ಪಾರ್ಟಿ ನೆಪದಲ್ಲಿ ಜಮೀನಿಕರಿಸಿ ಸ್ನೇಹಿತರಿಂದಲೇ ಹತ್ಯೆಯಾಗಿದೆ. ಸ್ನೇಹಿತರಿಂದಲೇ ಬಿಜೆಪಿ ಮುಖಂಡ ಗಿರೀಶ್ ಚಕ್ರ ಹತ್ಯೆ. ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಕಲಬುರಗಿ ಸಾಗನೂರು ಗ್ರಾಮದ ಜಮೀನಿನಲ್ಲಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಲ್ಲೇ ನಡೆದಂತಹ ಘಟನೆ ಅಲ್ಲಿ ಮಚ್ಚಿ ಬಿದ್ದಿರೋದನ್ನ ಗಮನಿಸ್ತಾ ಇದ್ದೀವಿ. ಕೊಲೆಗೂ ಮುನ್ನ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ, ನಂತರ ಹತ್ಯೆ ಮಾಡಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಬಿಎಸ್ಎನ್ ಸಲಹಾ ಸಮಿತಿಗೆ ನಿರ್ದೇಶಕರಾಗಿ ಗಿರೀಶ್ ಚಕ್ರ ಅವರನ್ನ ಸಂಸದ ಜಾಧವ್ ಆಯ್ಕೆ ಮಾಡಿದ್ರು. ಆ ಹಿನ್ನೆಲೆಯೇ ಪಾರ್ಟಿ ಆಯೋಜನೆಯಾಗಿತ್ತು ಸ್ನೇಹಿತರಿಂದ. ಪಾರ್ಟಿಗೆ ಅಂತ ಕರೆಸಿ ಪಾರ್ಟಿ ನೆಪದಲ್ಲಿ ಜಮೀನಿಗೆ ಕರೆಸಿಕೊಂಡು ಅಲ್ಲಿ ಹತ್ಯೆ ಮಾಡಿಬಿಟ್ರ ಹಾಗಿದೆ. ಘಟನೆ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ ಹಿರೇಮಠ್ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಸ್ನೇಹಿತರಿಂದಲೇ ಗಿರೀಶ್ ಚಕ್ರ ಹತ್ಯೆಯಾದ್ರ ಏನ್ ವಿಚಾರ, ಏನ್ ದ್ವೇಷನ, ಏನ್ ಕತೆ, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಹೌದು ಪ್ರತಿಮಾ, ಪ್ರಾಥಮಿಕವಾಗಿ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಆತನ ಸ್ನೇಹಿತರೇ ಗಿರೀಶ್ ಅವರನ್ನ ಹತ್ಯೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಕಾರಣ ಅಂದ್ರೆ ನಿನ್ನೆ ರಾತ್ರಿ ಈ 4 ಜನ ಸ್ನೇಹಿತರು ಸೇರ್ಕೊಂಡು ಗಿರೀಶ್ ಅವರನ್ನ ಅಭಿನಂದಿಸ್ತಾರೆ, ಸನ್ಮಾನ ಮಾಡ್ತಾರೆ. ಅದಷ್ಟೇ ಅಲ್ಲ, ಸನ್ಮಾನದ ನಂತರ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ. ಊರ ಹೊರವಲಯದಲ್ಲಿ ಅಫ್ಜಲ್ ತಾಲೂಕಿನ ಸಾಗನೂರು ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಹೊಲದಲ್ಲಿ ಜಮೀನಿನಲ್ಲಿ ಕುಳಿತು ಇವರೆಲ್ಲ ಪಾರ್ಟಿ ಮಾಡ್ತಾರೆ. ಆದ್ರೆ ಹಂತಕರು ಮುಂಚೆಯೇ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅನ್ನುವಂಥದ್ದು ಗೊತ್ತಾಗ್ತದೆ. ಈತನ ಚಾಲಕ ಕೂಡ ಅದರಲ್ಲಿ ಇರ್ತಾನೆ. ಆದ್ರೆ ಈತನ ಚಾಲಕನನ್ನ ಸ್ನಾಕ್ಸ್ ತಗೊಂಡು ಬಾ ಅಂತ ಹೇಳಿ ಆತ ಚಾಲಕನನ್ನ ಅಂದ್ರೆ ಗಿರೀಶನ ಚಾಲಕನನ್ನ ಹೊರಗಡೆ ಕಳಿಸಿ ನಂತರ ಇಲ್ಲಿ ಇವರು ಈ ತರದ ದುಷ್ಕೃತ್ಯವನ್ನ ಮಾಡಿರ್ತಾರೆ. 3 ಜನರಲ್ಲಿ ಸಚಿನ್ ಅನ್ನುವಂತಹ ಆರೋಪಿ ಪ್ರಮುಖ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಆದ್ರೆ ಸ್ಪಷ್ಟವಾಗಿ ಯಾಕೆ ಕೊಲೆ ಮಾಡಿದ್ರು, ಏನು ಅವರ ನಡುವೆ ಇರುವಂತಹ ವೈಷಮ್ಯ ಆದ್ರೂ ಏನು ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಆರೋಪಿಗಳು ಏನು 3 ಜನ ತಲೆಮರೆಸ್ಕೊಂಡು ಹೋಗಿದ್ದಾರೆ. ಅವರ ಬಂಧನಕ್ಕೆ ಇದೀಗ ಪೊಲೀಸರು ಜಾಲ ಬೀಸಿರುವಂತದ್ದು. ಇದಿಷ್ಟೇ ಅಲ್ಲ, ಉಮೇಶ್ ಜಾಧವ್ ಕಲಬುರಗಿಯ ಸಂಸದರೆಂದರೆ ಇವರ ಕಟ್ಟ ಬೆಂಬಲಿಗರಾಗಿ ಬಲಗೈ ಬಂಟನಾಗಿ ಗುರುತಿಸಿಕೊಂಡಂತವರು ಗಿರೀಶ್. ಹಾಗಾಗಿ ಇದೀಗ ಉಮೇಶ್ ಜಾಧವ್ ಅವರು ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯ ಶವಾಗಾರದಲ್ಲಿ ಈತನ ಶವ ಇಡಲಾಗಿದೆ ಮರಣೋತ್ತರ ಪರೀಕ್ಷೆಗಾಗಿ. ಈ ಸ್ಥಳಕ್ಕೆ ಉಮೇಶ್ ಜಾಧವ್ ಇದೀಗ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಘಟನೆಯಿಂದ, ಈ ಹತ್ಯೆಯಿಂದ ಕಲಬುರಗಿ ಜಿಲ್ಲೆಯೇ ಶಾಖೆಗೊಳಗಾಗಿದೆ. ಈತನ ಎಷ್ಟು ಗಂಟೆಗೆ ನಡೆದಂತಹ ಹತ್ಯೆ ಇದು? ಜೊತೆಗೆ ಹತ್ಯೆ ಮಾಡಿದಂತಹ ಆರೋಪಿಗಳ ಬಗ್ಗೆ ಏನಾದ್ರೂ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆಯಾ? ಅವ್ರು ಎಲ್ಲಿದ್ದಾರೆ ಅಥವಾ ಸಿಕ್ಕದ್ರ ಹೇಗೆ ಅಂತ? ಪ್ರತಿಮಾ, ಈ ಆರೋಪಿಗಳು ಏನು 3 ಜನ ಆರೋಪಿಗಳು ಅವರು ಕೂಡ ಸಾಗನೂರು ಗ್ರಾಮದವರೇ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಅದರಲ್ಲಿ ಸಚಿನ್ ಅನ್ನುವಂತಹ ಕೂಡ ಒಬ್ಬ ಯುವಕ ಇರುವಂತದ್ದು. ಇವರೆಲ್ಲರೂ ಕೂಡ ಸ್ನೇಹಿತರು ಇರುವಂತದ್ದು. ಈಗ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಈ ಹಿಂದೆ ಕೆಲವೊಂದು ಕೇಸ್ನಲ್ಲಿ ಹೊರಗಡೆ ತರಿಸುವುದಕ್ಕೋಸ್ಕರ ಸುಮಾರು 1 ವರ್ಷದ ಹಿಂದೆ ಒಬ್ಬ ಯುವಕನ ಮೇಲೆ ಪೋಸ್ಕೋ ಕೇಸನ್ನ ರಿಜಿಸ್ಟರ್ ಆಗಿರ್ತದೆ. ಆ ಕೇಸ್ನಲ್ಲಿ ಆತನನ್ನು ಬಿಡುಗಡೆ ಮಾಡೋದಕ್ಕಾಗಿ ಒಂದಿಷ್ಟು ಹಣದ ವ್ಯವಹಾರ ನಡೆದಿದೆ ಅನ್ನುವಂತಹ ಮಾಹಿತಿ. ಅದರಲ್ಲಿ ಅತಿ ಹೆಚ್ಚಿನ ಅಮೌಂಟ್ ಅನ್ನ ತಗೊಂಡು ಆತನನ್ನ ಖುಲಾಸೆಗೊಳಿಸುವುದಕ್ಕೆ ಪ್ರಯತ್ನ ಪಟ್ಟ ಅನ್ನುವಂತಹ ಆರೋಪ ಅಥವಾ ಆ ತರದ ಅಸಮಾಧಾನ ಈ ಸ್ನೇಹಿತರಲ್ಲಿ ಗಿರೀಶ್ ಬಗ್ಗೆ ಇರುವಂತದ್ದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಅದಲ್ಲದೆ ಇವರ ನಡುವೆ ಪ್ರೆಸ್ಟೇಜ್ಗಾಗಿಯೂ ಕೂಡ ಕೆಲವೊಂದು ಸಂಘರ್ಷಗಳು ನಡೀತಾ ಇದ್ವು. ಸ್ನೇಹಿತರಾಗಿದ್ರು ಕೂಡ ನಾನ್ ಮೇಲೂ ತಾನ್ ಮೇಲೂ ಅನ್ನುವಂತಹ ಪ್ರೆಸ್ಟೇಜ್ಗಾಗಿಯೂ ಕೂಡ ಕೆಲವು ಸಂಘರ್ಷಗಳು ನಡೀತಾ ಇದ್ವು ಅನ್ನುವಂಥದ್ದು. ಪೊಲೀಸ್ ಮಾಹಿತಿಯ ಪ್ರಕಾರ ಕೆಲವು ಹಣದ ವ್ಯವಹಾರ ಕೂಡ ಈ ಸ್ನೇಹಿತರ ಮಧ್ಯೆ ಇತ್ತು ಅನ್ನುವಂಥದ್ದು. ಆರೋಪಿಗಳು ಸಿಕ್ಕ ನಂತರವೇ ಸ್ಪಷ್ಟವಾಗಿ ಯಾವ ಕಾರಣಕ್ಕಾಗಿ ಕೊಲೆ ಆಯ್ತು ಅನ್ನುವಂಥದ್ದು ಲಭ್ಯವಾಗಲಿಕ್ಕೆ ಸಾಧ್ಯ. ಆದ್ರೆ ಆರೋಪಿಗಳು ಸದ್ಯದವರೆಗೂ ತಲೆಮರೆಸಿಕೊಂಡು ಹೋಗಿದ್ದಾರೆ. ಅವರ ಬಂಧನಕ್ಕೆ ಪೊಲೀಸರು ಜಾಲ ಬೀಸಿದ್ದಾರೆ. ಪ್ರತಿಮಾ, ಧನ್ಯವಾದ ಶರಣಯ್ಯ ತಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.